ಒಂದೊಂದ್ ದಿನಕ್ಕೆ ಒಂದೇ ತರದ ಸಿರಿಧಾನ್ಯ ತಿನ್ಬೇಕಂತ 3 ಹೊತ್ತುನು, ಸೊ ಆರ್ಡರ್ ಹೆಂಗೆ ಅಂತ? ಮಿಶ್ರಣ ಮಾಡಿ ತಿನ್ನಬಾರದು. ಅಂದ್ರೆ ಒಂದೇ ದಿವಸ 3 ಧಾನ್ಯಗಳನ್ನ ತಿಂದ್ರೆ ಹೊಟ್ಟೆ ಒಳಗಡೆ ಮಿಶ್ರಣ ಆಗತ್ತೆ. ಅಲ್ಪ ಸ್ವಲ್ಪ ಉಳಿದಿರುತ್ತಲ್ಲ, ಬೆಳಗ್ಗೆ ತಿಂದಿದ್ದು ಮಧ್ಯಾಹ್ನ ತಿಂದು ರಾತ್ರಿಗೆ. ಅಂದ್ರೆ ಒಂದು ದಿವಸಕ್ಕೆ 1 ಧಾನ್ಯ ಕನಿಷ್ಠ ತಿನ್ಬೇಕು. ಅಂದ್ರೆ ನಿಮಗೆ ಆರ್ಕ ಮಾತ್ರ ಸಿಕ್ಕಿದೆ ಡಾಕ್ಟ್ರೇ, ನನಗೆ 1 ವಾರ ಬೇರೆ ಏನು ಇಲ್ಲ ಅಂದ್ರೆ 1 ವಾರ ಆರ್ಕ ತಿನ್ನಿ, ಪರವಾಗಿಲ್ಲ. ಬಟ್ ಆರ್ಕ ಇಷ್ಟ ಆಯ್ತು ನನಗೆ ಅಂತ 365 ದಿವಸ ಆರ್ಕ ತಿಂದ್ರೆ ರೋಗ ಬರುತ್ತೆ. ಅದು ಆರ್ಕ ಒಳ್ಳೇದೇ, ಬಟ್ ವೈವಿಧ್ಯತೆ ಕಮ್ಮಿ ಆಗ್ತಾ ಇದೆ. ಯಾಕಂದ್ರೆ ಆರ್ಕ ನಮ್ಮ ಮೂಲೆ ಮಜ್ಜೆಯನ್ನ ಮಾತ್ರ ಶುದ್ಧ ಮಾಡುತ್ತೆ ಆ ನಾರು. ಬಿಸೈಡ್ಸ್ ಕ್ಯೂರಿಂಗ್ ಡಯಾಬಿಟಿಸ್, ಬಿಸೈಡ್ಸ್ ಕ್ಯೂರಿಂಗ್ ಬ್ಲಡ್ ಕ್ಯಾನ್ಸರ್, ಅದೆಲ್ಲ ಬೇರೆ ವಿಷಯ. ಆದ್ರೆ ಬೇರೆ ಅಂಗಗಳನ್ನ ಶುದ್ಧ ಮಾಡೋ ಗುಣ ಅದರಲ್ಲಿಲ್ಲ. ಅಂದ್ರೆ ನೀವು ನವಣೆ ತಿಂದಿಲ್ಲ ಅಂದ್ರೆ ನರನಾಡಿಗಳು ಶುದ್ಧ ಆಗೋದಿಲ್ಲ, ಕೊರ್ಲೆ ತಿಂದಿಲ್ಲ ಅಂದ್ರೆ ಬೇರೆ ಅಂಗಗಳು ಶುದ್ಧ ಆಗೋದಿಲ್ಲ, ಊದಲು ತಿಂದಿಲ್ಲ ಅಂದ್ರೆ ಯಕೃತ್ತು ಶುದ್ಧ ಆಗೋದಿಲ್ಲ. ಅಂದ್ರೆ ಯಾವ ಧಾನ್ಯ ತಿಂದ್ರೆ ಏನೇನಾಗತ್ತೆ ಅನ್ನೋದು ನಮ್ಗೆ ಅರಿವಿರೋದ್ರಿಂದ ಎಲ್ಲಾ ಧಾನ್ಯಗಳನ್ನಾನು ಬಳಸಬೇಕು. ಆದ್ರೆ ಮಿಕ್ಸ್ ಮಾಡಿದ್ರೆ ಏನಾಗತ್ತೆ, 5 ಧಾನ್ಯ ಮಿಕ್ಸ್ ಮಾಡಿ ತಿಂತೀವಿ. 100 ಗ್ರಾಮಲ್ಲಿ 20 ಗ್ರಾಮ್ ಇದು, 20 ಗ್ರಾಮ್ ಇದು, 20 ಗ್ರಾಮ್ ಇದು ಇರುತ್ತೆ. ಅಂದ್ರೆ ಯಾವ ಅಂಗಾನು ಶುದ್ಧ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಮಿಶ್ರಣ ಮಾಡಿ ಈ ಮಲ್ಟಿಪಲ್ ಗ್ರೈನ್, ಮಲ್ಟಿಗ್ರೈನ್ ಕಾಂಪ್ಲೆಕ್ಸ್ ಎಲ್ಲಾನು ಈ ವಾಣಿಜ್ಯೀಕರಣ, ಅವ್ರು ಬಿಸಾಕಿರೋ ಪದಾರ್ಥಗಳನ್ನ ಎಲ್ಲ ಮಿಕ್ಸ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಮಿಕ್ಸ್ ಮಾಡಿದ್ರೆ ಒಳ್ಳೇದಾಗಲ್ಲ. ಯಾವ ಪದಾರ್ಥನ ಮಿಕ್ಸ್ ಮಾಡ್ಕೊಂಡು ತಿನ್ಬೇಡಿ. ಬೇರೆ ಬೇರೆ ಪದಾರ್ಥಗಳನ್ನ ತಿನ್ಬೋದು. ಒಂದು ಬೇಳೆ, ಒಂದು ಹಣ್ಣು, ಒಂದು ಸಿರಿಧಾನ್ಯ, ಒಂದು ತರಕಾರಿ, ಅದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಬೇರೆ ಬೇರೆ ಪದಾರ್ಥಗಳು. ಬಟ್ ಒಂದೇ ತರ ಪದಾರ್ಥ, ಈಗ ಬೇಳೆ ಇಷ್ಟ ಅಂತ ಹೆಸರು ಕಾಳು, ಅವರೆಕಾಳು, ತೊಗರಿ ಕಾಳು ಎಲ್ಲ ಮಿಕ್ಸ್ ಮಾಡಿ ಸಾಂಬಾರ್ ಮಾಡ್ಕೊಂಡು ಗಟ್ಟಿ ಇದೆ, ಪ್ರೋಟೀನ್ ಬೇಕಾಗಿಲ್ಲ, ನಮಗ್ ಬೇಕಾಗಿರೋದು ಇಷ್ಟೇನೆ. ಅರ್ಥ ಆಗ್ತಾ ಇದೆಯಾ? ಬೇಳೆ ಕಾಳುಗಳನ್ನಾನು ಮಿಶ್ರಣ ಮಾಡಕ್ ಹೋಗ್ಬೇಡಿ, ಸಿರಿಧಾನ್ಯಗಳನ್ನಾನು ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಒಂದೊಂದು ದಿವಸಕ್ಕೆ ಒಂದೊಂದು ಧಾನ್ಯ, ಒಂದೊಂದು ದಿವಸಕ್ಕೆ ಒಂದೊಂದು ಬೇಳೆ. ಅಂದ್ರೆ ಒಂದ್ ದಿವಸ ತೊಗರಿ ಬೇಳೆಯಿಂದ ಸಾಂಬಾರ್ ಮಾಡ್ಕೊಂಡ್ರೆ ಇನ್ನೊಂದ್ ದಿವಸ ಅವರೆಕಾಳಿಂದ ಸಾಂಬಾರ್ ಮಾಡ್ಕೊಳ್ಳಿ, ಇನ್ನೊಂದ್ ದಿವಸ ಬಟಾಣಿ ಬಳಸಿ, ಇನ್ನೊಂದ್ ದಿವಸ ಹೆಸರು ಕಾಳು ಬಳಸಿ, ಇನ್ನೊಂದ್ ದಿವಸ ತಗಣಿ ಕಾಳು ಬಳಸಿ, ಇನ್ನೊಂದ್ ದಿವಸ ಮಟ್ಕಿ ಕಾಳು ಬಳಸಿ, ಇನ್ನೊಂದು ದಿವಸ ರಾಜ್ಮಾ ಬೀನ್ಸ್ ಬಳಸಿ, ಇನ್ನೊಂದ್ ದಿವಸ ಚೆನ್ನ ದಾಲ್ ಬಳಸ್ರಿ, ಹುರ್ಲಿ ಕಾಳು ಬಳಸ್ರಿ. ಎಷ್ಟೊಂದು ಕಾಳುಗಳಿದೆ, ಎಷ್ಟೊಂದು ಸಿರಿಧಾನ್ಯಗಳಿದೆ. ಅಂದ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ಧಾನ್ಯ. ಸೊ ಬೆಳಗ್ಗೆಯಿಂದ ರಾತ್ರಿ ತನಕ ಮಿನಿಮಮ್ ಅಂದ್ರೆ 1 ಧಾನ್ಯ ಬಳಸೋದು ಸೂಕ್ತ ಕ್ರಮ. ಇಲ್ಲ ನನ್ನ ಹತ್ರ ಒಂದೇ ಧಾನ್ಯ ಇದೆ, 1 ವಾರ ತಿಂತೀನಿ, ತಿನ್ರಿ, ಏನ್ ತೊಂದ್ರೆ ಇಲ್ಲ. ನನಗೆ 5 ಧಾನ್ಯ ಸಿಕ್ಕಿದೆ, ಐ ಹ್ಯಾವ್ ಗಾಟ್ ನೋ ಪ್ರಾಬ್ಲಮ್ ಅಂದ್ರೆ 2 ದಿವಸಕ್ಕೆ ಒಂದೊಂದು ಧಾನ್ಯ ಬದಲಾವಣೆ ಮಾಡ್ಕೊಂಡು ತಿನ್ರಿ. 2 ದಿವಸ ಆರ್ಕ, 2 ದಿವಸ ನವಣೆ, 2 ದಿವಸ ಸಾಮೆ, 2 ದಿವಸ ಕೊರ್ಲೆ, 2 ದಿವಸ ಊದಲು, ಮತ್ತೆ ಆವರ್ತನೆ.